ಆರಾಮ್ ಪೀಪಲ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಈ ಹೆಸರನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ಬೋದು, ಛೋಟಾ ಲಡಾಖಗೆ ಹೋಗ್ತಾ ಇದ್ದೀವಿ. ಈ ಛೋಟಾ ಲಡಾಖಗೆ ಇನ್ನೊಂದು ಹೆಸರು ಕೂಡ ಇದೆ, ದೊಡ್ಡ ಅಯೂರ್ ಅಂತ ಫಸ್ಟ್ ಇರೋ ಹೆಸರು. ಇದು ನೋಡೋಕ್ಕೆ ಲಡಾಖ್ ಥರ ಅನಿಸುತ್ತೆ ಅಂತ ಹೇಳಿ ಇದಕ್ಕೆ ಮಿನಿ ಲಡಾಖ್, ಛೋಟಾ ಲಡಾಖ್ ಅಂತ ಹೆಸರು ಬಂದಿರೋದು. ಈ ಹೆಸರನ್ನು ನೀವು ಗೂಗಲ್ ಮಾಡಿದರೂ ಕೂಡ ಸಿಗುತ್ತೆ. ಗೂಗಲ್ನಲ್ಲಿ 60 ಕಿಲೋಮೀಟರ್ಸ್ ಅಂತ ತೋರಿಸುತ್ತೆ. ಆ್ಯಕ್ಚುಲಿ 60 ಕಿಲೋಮೀಟರ್ಸ್ ಆಗಿಲ್ಲ. ನಮ್ಮ ಮನೆಯಿಂದ ಹೊರಟು ನಾವು ಹೋಗುವಾಗ 90 ಕಿಲೋಮೀಟರ್ಸ್ ಅಂಡ್ ಅಬೋ ಆಯಿತು. 1.5 ಗಂಟೆಲಿ ನೀವು ರೀಚ್ ಆಗ್ತೀರಾ ಅಂತ ತೋರಿಸುತ್ತೆ. ಬಟ್ 2.5 ಅವರ್ಸ್, ಆಲ್ಮೋಸ್ಟ್ 3ವರೆಗೆ ಆಯಿತು ನಾವು ರೀಚ್ ಆಗೋದು. ಇದು ಯಾವುದೋ ಊರೊಳಗಡೆ ಎಲ್ಲ ಕರ್ಕೊಂಡು ಹೋಗಿ ತುಂಬ ಸುತ್ಕೊಂಡು ಹೋಗುತ್ತೆ. ಹೋಗುವಾಗ ಬರಬೇಕಾದ್ರೆ ಮಾತ್ರ ನಾವು 1.5 ಅವರ್ಸಲ್ಲಿ ಮನೆಗೆ ಬಂದಿದ್ದೀವಿ. ಐ ಡೋಂಟ್ ನೋ ಅದು ಯಾವ ಥರ ರೂಟ್ ಅಂತ. ಹೆಬ್ಬಾಳ ದಾಟಿ ಹೋಗಿದ್ದೀವಿ, ಅದಷ್ಟೇ ಗೊತ್ತಾಗಿದ್ದು, ಮತ್ತು ಯಾವುದೂ ಗೊತ್ತಾಗಿಲ್ಲ. ಚಿತ್ತೂರು ಹತ್ತತ್ರ ಹೋಗ್ತೀವಿ ಸ್ವಲ್ಪ, ಅಲ್ಲಿ ಅರಪಿಕೊತ್ತನೂರು ಅಂತ ಊರು ಬರುತ್ತೆ, ಅಲ್ಲಿಗೆ ರೀಚ್ ಆಗ್ತೀವಿ. ಆಲ್ಮೋಸ್ಟ್ ಟೋಲೆಲ್ಲ ರೀಚ್ ಆಗೋದು. ಚಿತ್ತೂರು ಹತ್ರ ಹೋಗೋಷ್ಟೊತ್ತು ಅಂದರೆ ಎಷ್ಟು ಕಿಲೋಮೀಟರ್ ಆಗ್ಬೋದು ನಿಮ್ಮ ಮನೆಯಿಂದ ಬೇಕಾದರೆ ನೀವು ಯೋಚನೆ ಮಾಡಿ. ರೋಡೆಲ್ಲ ಬೇರೆ ಹೊಸದಾಗಿ ಆಗ್ತಿತ್ತು, ಅದಕ್ಕೋಸ್ಕರ ನಾವು ಊರೆಲ್ಲ ಸುತ್ಕೊಂಡು ಬಂದ್ವಿ ಅಂತ ಅಂದ್ಕೊಂಡ್ವಿ. ಆಲ್ಮೋಸ್ಟ್ ಕಂಪ್ಲೀಟ್ಲಿ 3 ಅವರ್ಸ್ ಜರ್ನಿ ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಮಾತ್ರ ನಿಮಗೆ ಎಷ್ಟು ಹೊತ್ತು ಇರಬಹುದು, ಎಷ್ಟೊತ್ತು, ಸುಮಾರು 10 ಗಂಟೆಗಟ್ಟಲೆ ಟೈಮೆಲ್ಲ ಸ್ಪೆಂಡ್ ಮಾಡೋಷ್ಟರಲ್ಲಿ ಏನೂ ಇಲ್ಲ. ಆ್ಯಕ್ಚುಲಿ ನಿಮಗೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡಲಿಕ್ಕೆ ಪ್ಲೇಸ್ ಚೆನ್ನಾಗಿದೆ. ಯಾವ ಥರ ಪ್ಲೇಸ್ ಅಂತ ಅಂದರೆ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಛೋಟಾ ಲಡಾಖ್ ನೋಡ್ತೀರಾ ಈಗ ನೋಡಿ. ಸೊ ನೋಡಿದ್ರಲ್ಲ, ಇಷ್ಟೇ ಇರೋದು. ಒಂದು ಕ್ವಾರಿಯಲ್ಲಿ ನೀರು ತುಂಬಿರೋ ಅಂಥದ್ದು ಅಷ್ಟೇ, ಏನೂ ಇಲ್ಲ. ಸುತ್ತ ಕಾಡಿದೆ. ಈ ರೋಡ್ ಕೆಳಗೆ ಇನ್ನೊಂದು ರೋಡ್ ಇದೆ, ಅಲ್ಲಿ ಹೋದರೆ ರೈತರು ಇರ್ತಾರೆ, ಫಾರ್ಮಿಂಗ್ ನೋಡ್ಬೋದು ನೀವು. ಅಷ್ಟೇ, ಇನ್ನೇನೂ ಇಲ್ಲ. ಹಳ್ಳಿ ಅದೊಂದು, ಅದು ಜಸ್ಟ್ ಒಂದು ಮಳೆ ನೀರಿನಲ್ಲಿ ಕ್ರಿಯೇಟ್ ಆಗಿರುವಂಥ ಒಂದು ಕ್ವಾರಿ, ಓಕೆನಾ. ಅದ್ರ ನೀರು ಸಪ್ಲೈ ಎಲ್ಲ ಪೈಪೆಲ್ಲ ಹಾಕಿ ಮಾಡ್ಕೋತಾ ಇದ್ದಾರೆ. ಆ ನೀರನ್ನ ಏನು ಮಾಡ್ತಾರೆ ಅಂತ ಗೊತ್ತಾಗಲಿಲ್ಲ ನಮಗೆ. ಇಷ್ಟೇ ಇರೋದು. ಇಷ್ಟಕ್ಕೆ ನೀವು ಹೋಗೋದಾದರೆ, ನಿಮಗೆ ಇದನ್ನು ಜಸ್ಟ್ ನೋಡಬೇಕು ಅಂತ ಇದ್ದರೆ, ನಿಮಗೆ ಟ್ರಾವೆಲ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಈ ಜಾಗಕ್ಕೆ ಹೋಗ್ಬೋದು. ನೋಡಿ, ಲಾಂಗ್ ಡ್ರೈವ್ ನಿಮ್ಮ ಜೊತೆಲಿರೋರ ಜೊತೆ ಹೋಗಲಿಕ್ಕೆ ಇಷ್ಟ ಆಗೋರು ಇದಕ್ಕೆ ಹೋಗ್ಬೋದು. ಬರೀ ಫೋಟೋಶೂಟ್, ವಿಡಿಯೋ ಶೂಟ್ ಅಷ್ಟೇ ಮಾಡೋಕ್ಕಾಗೋದು. ಇನ್ನೇನೋ ನೋಡೋವಂಥ ಪ್ಲೇಸ್ ಇನ್ನೇನಿಲ್ಲ ಅಲ್ಲಿ. ಇಷ್ಟೇ ಇರೋದು. ಸನ್ರೈಸ್ಗೆ ಹೋಗಿ, ಇಲ್ಲಾಂದರೆ ಈವ್ನಿಂಗ್ ಮೇಲೆ ಹೋಗಿ, ಯಾಕಂದರೆ ನಿಮ್ಮ ಟೈಮಿಂಗ್ಸು ನೀವು ನೋಡ್ಕೊಂಡು ಹೋಗ್ಬೋದು. ಯಾಕಂದರೆ ಕೂಲಾಗಿರೋ ಅಂಥ ವಾತಾವರಣ ಇದ್ದು ಹೋಗಿ ನೋಡಬೇಕು ಅಂತ ಇದ್ದರೆ ಅರ್ಲಿ ಮಾರ್ನಿಂಗ್ ಹೋಗಬೇಕು, ಇಲ್ಲಾಂದರೆ ಈವ್ನಿಂಗ್ ಹೋಗಬೇಕಾಗತ್ತೆ. ಸ್ವಲ್ಪ ಸನ್ಸೆಟ್ ಆದಮೇಲೆ ರೀಚ್ ಆಗೋ ಹಾಗೆ ಹೋಗಬೇಕಾಗತ್ತೆ. ದೂರ ಎಲ್ಲರೂ ಇದ್ದರೆ ನಮ್ಮ ಥರ ನೋಡಿ ಬಿಸಿಲೊತ್ತಲ್ಲೇ ಹೋಗಬೇಕಾಗತ್ತೆ. ಅಷ್ಟೇ ಇರೋದು. ಸಿಂಪಲ್ ಪ್ಲೇಸ್, ಫೋಟೋಜೆನಿಕ್ ಪ್ಲೇಸ್. ನೋಡಿ, ಆಗಲೇ ಹೇಳಿದ್ನಲ್ಲ, ನೀರು ಪಂಪ್ ಮಾಡ್ಕೋತಾ ಇರೋದು ಇದೇ ಪೈಪು. ನೋಡಿ, ಸುತ್ತ ಕಾಡು, ಏನೂ ಇಲ್ಲ. ಮತ್ತು ಇಲ್ಲಿ ರಶ್ಶು ಕಮ್ಮಿ. ಇಲ್ಲಿ ನಿಮಗೆ ವಾಶ್ರೂಮ್ಸ್ ಅವೈಲೇಬಲ್ ಇಲ್ಲ, ಹಾಗೆ ಪಾರ್ಕಿಂಗೂ ಏನೂ ಇಲ್ಲ. ನಿಮ್ಮ ಪಾಡಿಗೆ ನೀವು ಗಾಡಿ ನಿಲ್ಸಿ ನೋಡ್ಕೊಂಡು ಫೋಟೋ ತಕ್ಕೊಂಡು ಹೋಗ್ಬೋದು. ಅಷ್ಟೇ ಇರೋದು ಇದು. ಏನು ಜಾಸ್ತಿ ಎಲ್ಲ ನೋಡಲಿಕ್ಕೆಲ್ಲ ಏನೂ ಇಲ್ಲ. ತುಂಬ ಎಕ್ಸ್ಪೆಕ್ಟೇಷನಿಂದ ಬರಬೇಡಿ. ನಾನೇ ವಿಡಿಯೋ ಅದಕ್ಕೆ ತೋರಿಸ್ತಾ ಇದ್ದೀನಿ, ಎಲ್ಲರೂ ನೋಡಿ. ಹಾಗೆ ನಾನು ಲಡಾಖ್ನ ನೋಡಿಲ್ಲ. ಲಡಾಖ್ ನೋಡಿದವರು ಯಾರಾದರೂ ಇದ್ದರೆ ಕಮೆಂಟ್ ಹಾಕಿ, ಲಡಾಖ್ ಥರನೇ ಇದೆಯಾ ಇದು, ಆ ಹೆಸರಿಗೆ ಅದು ಯೋಗ್ಯತೆ ಇದೆಯಾ ಅದಕ್ಕೆ ಅಂತ. ಬಿಸಿಲತ್ತಲ್ಲಿ ಹೋಗಿದ್ರಿಂದ ನನಗೆ ಸ್ವಲ್ಪ ಏನು ಆ ಮಣ್ಣು, ಡಸ್ಟು ಎಲ್ಲ ಸ್ವಲ್ಪ ಒಂಥರ ಅನಿಸ್ತು. ಎಲ್ಲ ಡ್ರೈ ಹುಲ್ಲುಗಳು. ನೋಡಿ, ಇಲ್ಲಿ ಮೇಲೆ ಬಂದರೆ ಇಷ್ಟೇ ಪಾರ್ಕಿಂಗ್. ನಿಮಗೆ ಏನು ಯಾರೂ ಇಲ್ಲ, ಒಬ್ಬರು ಸೆಕ್ಯೂರಿಟಿ ಇರ್ತಾರೆ ಅಷ್ಟೇ. ಅಲ್ಲಿ ನೋಡ್ಕೊಳಕ್ಕೆ ಯಾರು ಬಿದ್ದರೆ ಅಂತ ಇರ್ಬೋದು, ಮೇ ಇನ್ನೇನಿಲ್ಲ. ಸೊ ಇಷ್ಟೇ ನೋಡಿ. ಮತ್ತು ಹೋಗಬೇಕಾದ್ರೆ, ರೋಡಲ್ಲಿ ಹೋಗಬೇಕಾದ್ರೆ ವೆರಿ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ನೀವು. ಫುಲ್ಲು ಮಣ್ಣು ರೋಡು, ಜಲ್ಲಿಕಲ್ಲು ರೋಡು ಸ್ಟಾರ್ಟ್ ಆಗುತ್ತೆ. ನಾವು ಏನು ಆ ಪಾಯಿಂಟ್ಗೆ ರೀಚ್ ಆಗೋ ಟೈಮಲ್ಲಿ. ಮತ್ತು ತುಂಬ ಲಾರಿಗಳು ಓಡಾಡ್ತಾ ಇರ್ತವೆ, ಹುಷಾರಾಗಿ ಹೋಗಿ. ಮತ್ತು ಬೈಕರ್ಸ್ಗೆ ಒಳ್ಳೆ ಕ್ರೇಜ್ ಸಿಗ್ಬೋದು ಮೇ ಬಿ. ಇಂಟ್ರೆಸ್ಟ್ ಏನು ಲೈಕ್ ಬೈಕರ್ಸ್ಗೆ ತುಂಬ ಕ್ರೇಜ್ ಇರತ್ತಲ್ಲ, ಅವರೆಲ್ಲ ಇರ್ಬೋದು. ದಾರಿಯಲ್ಲಿ ಹೋಗ್ತಾ ಸುಮಾರು ಕೆರೆಗಳು ಸಿಗ್ತವೆ ನೋಡೋಕ್ಕೆ. ಅಲ್ಲಿ ನಿಲ್ಲಿಸಿ ನೋಡ್ಕೊಂಡು ಹೋಗುವಂಥ ಜಾಗಗಳು ಇದೆ, ನೋಡಿಕೊಂಡು ಹೋಗ್ಬೋದು. ಓಕೆ ನೋಡಿ, ಇದು ಒಂದು ಪಾಯಿಂಟ್ ಇದೆ, ಇಲ್ಲೂ ಹೋಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.